ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಇನ್ಫೋಸಿಸ್ ಕಂಪನಿಯವರು ಅನೌನ್ಸ್ ಮಾಡಿರ್ತಕ್ಕಂತಹ ಬೈಬ್ಯಾಕ್ ಪ್ರೋಗ್ರಾಮ್ ಬಗ್ಗೆ ಕೆಲವೊಂದು ಡೀಟೇಲ್ಸ್ನ ಶೇರ್ ಮಾಡ್ತೇನೆ. ಲೈಕ್ ಪ್ರಾಫಿಟ್ ಎಷ್ಟು ಅರ್ನ್ ಮಾಡಬಹುದು ಮತ್ತು ಅರ್ನ್ ಮಾಡಿರೋ ಪ್ರಾಫಿಟ್ ಮೇಲೆ ಯಾವ ಥರ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಇರುತ್ತೆ. ಸೊ ಇನ್ನಿತರ ಡೀಟೇಲ್ಸನ್ನು ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತೇನೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಸೊ ಈ ಬೈಬ್ಯಾಕ್ ಪ್ರೋಗ್ರಾಮ್ನಲ್ಲಿ ಇನ್ಫೋಸಿಸ್ನವರು ಪರ್ ಶೇರ್ಗೆ 1800 ಹಾಗೆ ಆಫರ್ ಮಾಡಿಬಿಟ್ಟು ದೇ ಆರ್ ಪ್ಲಾನಿಂಗ್ ಟು ಪರ್ಚೇಸ್. ಸೊ ಕರೆಂಟ್ಲಿ NSE ಹಾಗೂ BSE ಎಕ್ಸ್ಚೇಂಜಸ್ಸಲ್ಲಿ ಇನ್ಫೋಸಿಸ್ನ ಶೇರು ಅರೌಂಡ್ 1500 ಹಾಗೆ ಟ್ರೇಡ್ ಆಗ್ತಾ ಇದೆ. ಸೊ ಇನ್ಫೋಸಿಸ್ನವರು ಆಫರ್ ಮಾಡ್ತಿರೋದು 23% ಹೈಯರ್ ದ್ಯಾನ್ ದ ಮಾರ್ಕೆಟ್ ರೇಟ್. ಮತ್ತು ಈ ಬೈಬ್ಯಾಕ್ like total investment ಬಂದ್ಬಿಟ್ಟು around 18,000 crore Infosys is planning to invest, and they are planning to purchase around 10 crores of shares, okay, which is like a 2.41% of the equity capital. So ಲೈಕ್ ಇದು ಬಂದ್ಬಿಟ್ಟು ಇನ್ಫೋಸಿಸ್ನ ಹಿಸ್ಟ್ರಿನಲ್ಲೇ ಒಂದು ಬಿಗ್ಗೆಸ್ಟ್ ಬೈಬ್ಯಾಕ್ ಅಂತಾನೆ ಹೇಳ್ಬಹುದು. ಸೊ ನೀವೇನಾದರೂ ಈ ಬೈಬ್ಯಾಕ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದರೆ ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಇನ್ಫೋಸಿಸ್ನ ಶೇರ್ಸು ಕ್ರೆಡಿಟ್ ಆಗಿರಬೇಕು. ಸೊ ಮೇಕ್ ಶ್ಯೂರ್ ಯು ಪರ್ಚೇಸ್ ಆನ್ ಆರ್ ಬಿಫೋರ್ 13th of November. ಸೊ ದಟ್ 14th ನಿಮ್ಮ ಡಿಮ್ಯಾಟ್ ಅಕೌಂಟಲ್ಲಿ ಶೇರ್ಸ್ ಬಂದು ಕ್ರೆಡಿಟ್ ಆಗುತ್ತೆ. ಸೊ ಯು ವಿಲ್ ಬಿ ಎಲಿಜಿಬಲ್ ಫಾರ್ ಇಟ್. ಸೊ ಓವರಾಲ್ ರೆಕಾರ್ಡ್ ಡೇಟ್ ಬಂದ್ಬಿಟ್ಟು 14th of November ಅಂತ ದೇ ಹ್ಯಾವ್ ಅನೌನ್ಸ್ಡ್. ಮತ್ತೆ ಯಾವಾಗ ನೀವು ಬೈಬ್ಯಾಕ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಟಿಲ್ ಕಂಪನಿ ಹ್ಯಾಸ್ ನಾಟ್ ಅನೌನ್ಸ್ಡ್. ಜನರಲಿ ಕಂಪನೀಸ್ ಬೈಬ್ಯಾಕ್ನ ಏನಕ್ಕೆ ಮಾಡುತ್ತೆ ಅಂತ ಅಂದರೆ ದೇ ಹ್ಯಾವ್ ಅ ಕ್ಯಾಶ್ ರಿಸರ್ವ್. ಸೊ ಕಂಪನಿ ಹತ್ರ ಚೆನ್ನಾಗಿ ಕ್ಯಾಶ್ ರಿಸರ್ವ್ ಇತ್ತು ಅಂತ ಅಂದರೆ ದೇ ಆರ್ ಪ್ಲಾನಿಂಗ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಬೈಬ್ಯಾಕ್ ಪ್ರೋಗ್ರಾಮ್. ಸೊ ಈ ಬೈಬ್ಯಾಕ್ ಪ್ರೋಗ್ರಾಮಿಂದ ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ ಅರ್ನಿಂಗ್ಸ್ ಪರ್ ಶೇರ್ ಇಂಪ್ರೂವ್ ಆಗುತ್ತೆ. ಸೊ ಇದರಿಂದ ಲೈಕ್ ಡೆಫಿನೆಟ್ಲಿ ಸ್ಟಾಕ್ ಪ್ರೈಸ್ ಕೂಡ ಇಂಪ್ರೂವ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಮತ್ತು ಲೈಕ್ ಓವರ್ ಆಲ್ ಕಂಪನಿ ಇಸ್ ಡೂಯಿಂಗ್ ಗುಡ್ ಇನ್ ಅ ಲಾಂಗ್ ಟರ್ಮ್ ಅನ್ನೋ ಒಂದು ಇಂಡಿಕೇಶನನ್ನು ನಿಮಗೆ ಈ ಬೈಬ್ಯಾಕ್ಸ್ ತೋರಿಸುತ್ತೆ. ಸೊ ಅದೇ ಇನ್ಫೋಸಿಸ್ಗೂ ಕೂಡ ಇಲ್ಲಿ ಅಪ್ಲೈ ಆಗುತ್ತೆ. ಸೊ ಈ ಬೈಬ್ಯಾಕ್ ಪ್ರೋಗ್ರಾಮ್ನಲ್ಲಿ ಇನ್ಫೋಸಿಸ್ನ ಪ್ರಮೋಟರ್ಸ್ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಸೊ ದೇ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ರಿಟೇಲ್ ಶೇರ್ ಹೋಲ್ಡರ್ಸ್. ಆಲ್ ರೈಟ್, ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತ ಅಂದರೆ ಟ್ಯಾಕ್ಸ್ ಇಂಪ್ಲಿಕೇಶನ್ಸ್. ಸೊ ಈ ಬೈಬ್ಯಾಕ್ ಪ್ರಾಸೆಸ್ಸಲ್ಲಿ ನೀವೇನೇ ಪ್ರಾಫಿಟನ್ನು ಅರ್ನ್ ಮಾಡಿದ್ರು ಅದನ್ನ ಡೀಮ್ಡ್ ಡಿವಿಡೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಲಾಸ್ಟ್ ಇಯರ್ 2024 ಆದ ನಂತರ ಈ ಬೈಬ್ಯಾಕ್ ಪ್ರೋಗ್ರಾಮ್ನಲ್ಲಿ ಏನೇ ನೀವು ಪ್ರಾಫಿಟ್ನ ಅರ್ನ್ ಮಾಡಿದ್ರು ಅದನ್ನ ಡೀಮ್ಡ್ ಡಿವಿಡೆಂಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದರಿಂದಾಗಿ ಇದು ನಿಮಗೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಸೆಕ್ಷನ್ನಲ್ಲಿ ಅಪಿಯರ್ ಆಗುತ್ತೆ. ಹಾಗಾಗಿ ನೀವು ನಾರ್ಮಲಿ ನಿಮ್ಮ ಇನ್ಕಮ್ ಮೇಲೆ ಏನು ಟ್ಯಾಕ್ಸ್ ಸ್ಲ್ಯಾಬ್ ಅಪ್ಲಿಕೇಬಲ್ ಆಗುತ್ತಲ್ಲ ಸೇಮ್ ಥಿಂಗ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ದಿಸ್ ಆಲ್ಸೋ. ಲೈಕ್ ನೀವು ಡಿವಿಡೆಂಡ್ಗೆ ಯಾವ ಥರ ಟ್ಯಾಕ್ಸಸ್ನ ಪೇ ಮಾಡ್ತಿರಲ್ಲ ಅದೇ ಥರನೇ ಈ ಬೈಬ್ಯಾಕಲ್ಲಿ ಬಂದಿರುವಂತಹ ಪ್ರಾಫಿಟ್ಗೂ ಕೂಡ ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ. ಮತ್ತು ಈ ಬೈಬ್ಯಾಕಲ್ಲಿ ಬಂದಿರೋ ಪ್ರಾಫಿಟ್ಗೆ STCG ಅಥವಾ LTCG ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆ, ಹಾಗೆಯೇ ನೀವು ಕ್ಯಾಪಿಟಲ್ ಲಾಸ್ ಅಂತ ಕೂಡ ತೋರಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಟ್ಯಾಕ್ಸಸ್ನ ಸೇವ್ ಮಾಡಬಹುದು. ನಾನು ಯಾವ ಥರ ಸೇವ್ ಮಾಡ್ಬೋದು ಅಂತ ಮುಂದಿನ ಸ್ಲೈಡಲ್ಲಿ ವಿತ್ ಸಮ್ ಸ್ಯಾಂಪಲ್ ಎಕ್ಸಾಂಪಲ್ ಕೊಟ್ಬಿಟ್ಟು ನಿಮಗೆ ತೋರಿಸ್ತೀನಿ, ಸೊ ದಟ್ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಇಲ್ಲೇನೇ ಇಶ್ಯೂಸ್ ಇದ್ರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಓಕೆ, ಸೊ ನಾವು ಲೆಟ್ಸ್ ಪ್ಲೇ ಸಮ್ ಸಿನಾರಿಯೋಸ್ ಟು ಅಂಡರ್ಸ್ಟ್ಯಾಂಡ್ ಮೋರ್ ಆನ್ ಹೌ ದಿಸ್ tax implications works and how much profit I earn. Let's say I have 1 lakh rupees and I am going to purchase 1500 rupees shares na, sorry 1500 rupees ಅಲ್ಲಿ 66 shares na ನಾನು purchase ಮಾಡ್ತೇನೆ. Let's say if I tender all 66 shares and Infosys accepted those, then it means with a 100% acceptance ratio I will get a profit of 19,800. ಇದು ಬಿಫೋರ್ ಟ್ಯಾಕ್ಸ್. ಸೊ ಇದ್ರ ಮೇಲೆ ಯಾವುದೇ ರೀತಿಯಾದಂತಹ LTCG ಆಗಲಿ STCG ಆಗಲಿ ಅಪ್ಲಿಕೇಬಲ್ ಆಗಲ್ಲ. ಸೊ ಗಿವನ್ ಡೀಮ್ ಡಿವಿಡೆಂಟ್ ಈಸ್ ಅಪ್ಲಿಕೇಬಲ್ ಆನ್ ದಿಸ್ shares, so on this profit, so I'll be putting to either 10, 20 or 30% tax slab. Okay, so let's say like worst case scenario only will play out. So ಇದರಲ್ಲಿ 30% is a maximum tax which they can charge. So with this 30% tax,
Again, cess and all will be some hundreds will be added up into this. So maximum profit ಎಷ್ಟು earn ಮಾಡ್ಬೋದು ಅಂತಂದ್ರೆ around 13,000 rupees earn ಆಗುತ್ತೆ for 1 lakh rupee investment. So which is at a rate of interest of 4.2, okay, for just 2 months, which is a very good interest rate. Okay, so again, if acceptance ratio is 50%, again a different scenario which I'm going to play in next slide. So ಈಗ, so I think till here we are clear. All right, so now let's see how does this STCL will work. Okay, now let's see how does this STCL works. So STCL is nothing but like short-term capital loss. So what does this short-term capital loss means? It means like as a part of buyback process, company has accepted all your shares. A share na amount anna you can show it as a loss. So you have invested 1 lakh rupees, okay, so to purchase this 66 shares at 1500 rupees. Now all these shares got accepted by company, so it means this 1 lakh rupee what you had ala, you can show it as a short term capital loss. How does this short term capital loss works? Let's say you have made a profit of 50K in this financial year by selling few shares. Okay, short term means like your holding period will be less than 12 months. So 20% tax is applicable for this. Agree? So now since you are showing 1 lakh as a loss, so it means you don't have to pay 20% tax on this 50K profit which you have earned by selling some shares. So you can still get a benefit of another 50K loss which can be carried up to 8 years. Okay, so I hope you got the calculation right. So ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅನ್ನ ನೀವು ಯು ಕ್ಯಾನ್ ಯೂಸ್ ಇಟ್ ಫಾರ್ ಬೋತ್ STCG as well as LTCG capital gains. Let me go to the second slide here. Okay, so this is a, second scenario. In this case, 50% is the acceptance ratio. It means though you tendered 66 shares, company accepted only 33 shares. With this again, the same tax calculations if you apply, you will get a maximum profit of 6,930. Again, ROI will be around 2%. There you had a 4% ROI. There you had a 4%, 4.2 as an ROI. Here it will be 50%, which is 2%. So 2% is still fine for 2 months. Okay. Again, in this STCL calculation, if you see how it works is here the number of shares accepted by company is 33. Though you had a 66 shares, company accepted only 33 shares, which means around 50K you can show it as a loss. Okay, so again the calculation will change accordingly. Okay, so now let's see another scenario. In this third scenario, let's say 30% is a acceptance ratio. Okay, so if 30% is a acceptance ratio, it means only 20 shares are accepted. So 20 shares are accepted. So the remaining shares definitely will come back to your demat account. You don't have to worry anything. So with this 20% share, maximum profit will be 4,200. So sorry, with this 20 shares, the maximum profit will be 4.2. So your ROI will be around 1.5%, 1.5 for 2 months. Okay, which is still a fair amount, not bad. Again, here in this case, STCL amount will be the number of shares accepted. It means 20 shares company accepted. So you have bought 20 shares at 1,500, which means you can show 30K as your short-term capital loss. Again, this can be calculated according to your mm, short STCG or LTCG calculation. So this is how this STCL work. So ಈಗ ನಾನೇನು ಹೇಳದ್ನಲ್ಲ ಇದು ಬಂದ್ಬಿಟ್ಟು like let's say that your buy price is 1,500 and if the investment is just say 1 lakh. So let's say if your buy price is very low, let's say you would have bought Infosys shares at around 900 rupees, okay, maybe sometime in the past, and if you think you are falling in a higher tax slab, in that case ನಂದು ರೆಕಮೆಂಡೇಶನ್ ಏನಪ್ಪಾ ಅಂತ ಅಂದ್ರೆ you just sell it off, okay,
and then on that sold profit, definitely you have to pay either as STCG or LTCG. Again, you buy with the same capital these Infosys shares, and then tender it for buyback process. ಸೊ ವಿತ್ ದಿಸ್ ನಿಮ್ಗೇನಪ್ಪ ಅಂತ ಅಂದರೆ ಡೀಮ್ ಡಿವಿಡೆಂಡ್ ಪ್ರಾಫಿಟ್ ಕಡಿಮೆ ಆಗುತ್ತೆ. ಸೊ ಡೆಫಿನೆಟ್ಲಿ ಅವಾಗ ಟ್ಯಾಕ್ಸು ಕೂಡ ಕಡಿಮೆ ಬೀಳುತ್ತೆ. ಹಾಗೆಯೇ ನಿಮಗೆ STCL ಜಾಸ್ತಿ ಬೀಳುತ್ತೆ. ಸೊ 900 ರುಪೀಸ್ ಇದ್ದಾಗ STCL ತುಂಬ ಕಡಿಮೆ ಇರುತ್ತೆ. ಅದೇ ಕರೆಂಟ್ ಮಾರ್ಕೆಟ್ ಪ್ರೈಸಲ್ಲಿ ನೀವು ಬೈ ಮಾಡಿದ್ರೆ STCL ಜಾಸ್ತಿ ಇರುತ್ತೆ. ಸೊ ಅದರ ಪ್ರಕಾರವಾಗಿ ನೀವು adjust your strategy and then participate in this ಬೈಬ್ಯಾಕ್ ಪ್ರೊಸೆಸ್ ಅಂತ ಒಂದು ಸಜೆಷನ್. ಐ ಹೋಪ್ ನಿಮಗೆ ಇದ್ರ ಬಗ್ಗೆ ಒಂದು ಐಡಿಯಾ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಪ್ಲೀಸ್ ಫೀಲ್ ಫ್ರೀ ಟು ಡ್ರಾಪ್ ಅ ಕಮೆಂಟ್. ಡೆಫಿನೆಟ್ಲಿ ಐಲ್ ಗೆಟ್ ಬ್ಯಾಕ್ ಟು ಯು. ಸೊ ಒಂದು ಲಾಸ್ಟ್ ಥಿಂಗ್ ಏನಪ್ಪ ಅಂತ ಅಂದರೆ ಲೈಕ್ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜಸ್ಸಿಗೆ ಬಂದರೆ ಆ್ಯಕ್ಚುಲಿ ಡೀಮ್ ಡಿವಿಡೆಂಟ್ ಓಕೆ ಲೈಕ್ ಈ ಡೀಮ್ ಡಿವಿಡೆಂಡ್ ಕಾನ್ಸೆಪ್ಟ್ ಮುಂಚೆ ಇದ್ದಿಲ್ಲ ಬಿಫೋರ್ 2024. ಸೊ ಆವಾಗ ಡೆಫಿನೆಟ್ಲಿ ಪ್ರಾಫಿಟ್ಸ್ ಜಾಸ್ತಿ ಅರ್ನ್ ಮಾಡ್ತಾ ಇದ್ರು. ಬಟ್ ಈಗ ನಾವು ಈ ಥರ ಒಂದು ಶಾರ್ಟ್ಕಟ್ ರೂಟ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ವಿಲ್ ಟ್ರೈ ಟು ಸೇವ್ ಆಸ್ ಮಚ್ ಆಸ್ ವಿ ಕ್ಯಾನ್. ಐ ಹೋಪ್ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಫಿನಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.